ಹಾಯ್ ಗೈಸ್, ವೆಲ್ಕಮ್ ಟು ಕೋಡಿಂಗ್ ಉತ್ಸವ. ಈ ವಿಡಿಯೋದಲ್ಲಿ ವಿ ಎಸ್ ಕೋಡ್ ಲೈಕ್ ವಿಜುವಲ್ ಸ್ಟುಡಿಯೋ ಕೋಡ್ನ ಹೇಗೆ ಇನ್ಸ್ಟಾಲ್ ಮಾಡೋದು ಆ್ಯಂಡ್ ವಿ ಎಸ್ ಕೋಡ್ನಲ್ಲಿ ಕೆಲವು ಎಕ್ಸ್ಟೆನ್ಷನ್ಗಳನ್ನ ಹೇಗೆ ಇನ್ಸ್ಟಾಲ್ ಮಾಡಿ ಅದನ್ನು ಹೇಗೆ ಯೂಸ್ ಮಾಡೋದು ಆ್ಯಂಡ್ ಅದರ ಯೂಸಸ್ಗಳೇನು ಆ್ಯಂಡ್ ವಿ ಎಸ್ ಕೋಡ್ನಲ್ಲಿ ಹೇಗೆ ಬಳಸ್ಕೊಂಡು ಕೋಡ್ನ ಹೇಗೆ ಆಟೋ ಜನರೇಟ್ ಮಾಡೋದು, ಲೈಕ್ ಅದನ್ನು ಗಿಟಪ್ ಕೋಪೈಲಟ್ ಅಂತ ಕರೀತಾರೆ, ಅದೆಲ್ಲ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಓಕೆ, ಇವಾಗ ಒಂದೊಂದಾಗಿ ನೋಡ್ಕೊಂಡು ಹೋಗೋಣ. ಫಸ್ಟು ವಿ ಎಸ್ ಕೋಡ್ನ ಇನ್ಸ್ಟಾಲ್ ಮಾಡಬೇಕು. ಲೈಕ್ ನಿಮ್ಮ ಹತ್ರ ಯಾವುದು ಬ್ರೌಸರ್ ಇದೆ ಆ ಬ್ರೌಸರ್ ಓಪನ್ ಮಾಡ್ಕೊಳ್ಳಿ. ನಾನು ಕ್ರೋಮ್ ಬ್ರೌಸರ್ ಓಪನ್ ಮಾಡ್ಕೋತಾ ಇದ್ದೀನಿ. ಇದರಲ್ಲಿ ವಿಜುವಲ್ ಸ್ಟುಡಿಯೋ ಕೋಡ್ ಡೌನ್ಲೋಡ್ ಅಂತ ಟೈಪ್ ಮಾಡಿ. ಆ್ಯಂಡ್ ಇಲ್ಲಿ ಫಸ್ಟ್ ಬರುತ್ತಲ್ಲ ಲಿಂಕು, ಡೌನ್ಲೋಡ್ ವಿಜುವಲ್ ಸ್ಟುಡಿಯೋ ಕೋಡ್ ಮ್ಯಾಕ್ ಓ ಎಸ್ ಲಿನಕ್ಸ್ ವಿಂಡೋ, ಆ ಲಿಂಕ್ನ ಕ್ಲಿಕ್ ಮಾಡಿ. ಇಲ್ಲಿ ನೋಡಿದ್ರೆ ವಿಂಡೋ, ಲಿನಕ್ಸ್, ಮ್ಯಾಕ್ ಓ ಎಸ್ ನಿಮ್ದು ಯಾವುದಿದೆ ಆಪರೇಟಿಂಗ್ ಸಿಸ್ಟಮು ಅದ್ರ ಮೇಲೆ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಡೌನ್ಲೋಡ್ ಆಗೋಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ, ವೆಯ್ಟ್ ಮಾಡಿ. ಡೌನ್ಲೋಡ್ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿ. ಡೌನ್ಲೋಡ್ ಆದಮೇಲೆ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಇನ್ಸ್ಟಾಲಿಗೆ ಬರುತ್ತೆ. ಸೊ ಫಸ್ಟು ಆ್ಯಂಡ್ ಇದರಲ್ಲಿ ಫಸ್ಟು ನಿಮಗೆ ಕೆಲವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೇಳುತ್ತೆ, ಸೊ ಅಕ್ಸೆಪ್ಟ್ ಮಾಡಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಪಾತ್ ಕೇಳುತ್ತೆ, ಆ ಪಾತ್ನೂ ಹಾಗೇ ಇರಲಿ. ನೆಕ್ಸ್ಟ್ ಅಂತ ಕ್ಲಿಕ್ ಮಾಡಿ. ಮೆನು ಫೋಲ್ಡರ್ ಕೇಳುತ್ತೆ, ಸೊ ಅದನ್ನು ಕ್ಲಿಕ್ ಮಾಡಿ, ವಿಜುವಲ್ ಸ್ಟುಡಿಯೋ ಕೋಡ್. ಆ್ಯಂಡ್ ಇದರಲ್ಲಿ ಎಲ್ಲದಕ್ಕೂ ಓಕೆ ಮಾಡಿ. ಆ್ಯಂಡ್ ನೆಕ್ಸ್ಟ್ ಕ್ಲಿಕ್ ಮಾಡಿ. ಆ್ಯಂಡ್ ಇನ್ಸ್ಟಾಲಿಗೆ ಪರ್ಮಿಷನ್ ಕೇಳುತ್ತೆ, ಸೊ ಇನ್ಸ್ಟಾಲ್ ಅಂತ ಕ್ಲಿಕ್ ಮಾಡಿ. ಸ್ವಲ್ಪ ಟೈಮ್ ತಗೊಳುತ್ತೆ. ಇನ್ಸ್ಟಾಲ್ ಆದಮೇಲೆ ಫಿನಿಶ್ ಅಂತ ಕೊಡಿ. ಫಿನಿಶ್ ಅಂತ ಕೊಟ್ಟಾದ್ಮೇಲೆ ಲೈಕ್ ವಿ ಎಸ್ ಕೋಡ್ ಓಪನ್ ಆಗುತ್ತೆ. ಓಪನ್ ಆಗಿಲ್ಲ ಅಂದರೆ ಸರ್ಚ್ ಬಾರಲ್ಲಿ ಬಂದು ವಿಜುವಲ್ ಸ್ಟುಡಿಯೋ ಕೋಡ್ ಓಪನ್ ಮಾಡ್ಕೊಳ್ಳಿ. ನನ್ನ ಹತ್ರ ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಸೊ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇ. ಇದು ವಿ ಎಸ್ ಕೋಡ್ದು ವೆಲ್ಕಮ್ ಪೇಜ್. ಫಸ್ಟು ನಾವು ಒಂದು ಫೈಲ್ ಕ್ರಿಯೇಟ್ ಮಾಡೋಣ. ಓಕೆನಾ? ಫೈಲ್ ಹೇಗೆ ಕ್ರಿಯೇಟ್ ಮಾಡ್ತೀರಾ ಅಂದರೆ, ನೀವು ಫೈಲ್ಗೆ ಹೋಗಿ ಇಲ್ಲಿ ನ್ಯೂ ಫೈಲ್ ತಗೊಂಡು ಅಲ್ಲೂ ಕ್ರಿಯೇಟ್ ಮಾಡ್ಬೋದು, ಅಥವಾ ವೆಲ್ಕಮ್ ಮೇಲೆ ನ್ಯೂ ಫೈಲ್ ಇರುತ್ತೆ, ಸೊ ಅಲ್ಲಿ ಕೂಡ ಕ್ರಿಯೇಟ್ ಮಾಡ್ಬೋದು. ನಾನು ಫಸ್ಟು index.html ಅಂತ ತಗೋತೀನಿ. ಆ್ಯಂಡ್ ಇದು ಎಲ್ಲಿ ಪಾತ್ ಕೊಡ್ತೀರಾ, ಲೈಕ್ ನಾನು ಡೆಸ್ಕ್ಟಾಪ್ ಕೊಡ್ತೀನಿ, ನಿಮ್ಗೆ ಎಲ್ಲಿ ಬೇಕಾದ್ರೆ ಅಲ್ಲಿ ಕೊಟ್ಕೊಳ್ಳಿ. ಡೆಸ್ಕ್ಟಾಪ್, ಕ್ರಿಯೇಟ್ ಫೈಲ್. ಆ್ಯಂಡ್ ಇಲ್ಲಿ ಕೆಲವು ಕೋಡ್ ಬರೆಯೋಣ. ಓಕೆನಾ? ಇದು ಫೈಲ್ ಕ್ರಿಯೇಟ್ ಮಾಡೋದು. ಆ್ಯಂಡ್ ನೀವೇನಾರ ಒಂದು ಪ್ರಾಜೆಕ್ಟ್ ಮಾಡ್ತಾ ಇದ್ದೀರಾ, ಆ ಪ್ರಾಜೆಕ್ಟ್ ಕೋಡೆಲ್ಲ ಒಂದು ಫೋಲ್ಡರಿಗೆ ಹಾಕಬೇಕು ಅಂದರೆ ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಬೇಕಲ್ಲ. ಸೊ ಒಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೊಳ್ಳಿ. ಆ್ಯಂಡ್ ಡೆಸ್ಕ್ಟಾಪಲ್ಲೇ ಕ್ರಿಯೇಟ್ ಮಾಡಬೇಕು ಅಂತೇನಿಲ್ಲ, ನೀವು ಎಲ್ಲಿ ಬೇಕಾದ್ರೂ ಕ್ರಿಯೇಟ್ ಮಾಡ್ಕೋಬೋದು. ಓಕೆನಾ? ನಾನು ಡೆಸ್ಕ್ಟಾಪಲ್ಲಿ ಕ್ರಿಯೇಟ್ ಮಾಡ್ಕೊತಾ ಇದ್ದೀನಿ. ಲೈಕ್ ಫೋಲ್ಡರ್ ನೇಮ್ ಕೊಡಿ, ನಾನು XYZ ಅಂತ ಕೊಡ್ತೀನಿ. ಫೋಲ್ಡರ್ ಕ್ರಿಯೇಟ್ ಆದಮೇಲೆ ವಿ ಎಸ್ ಕೋಡಿಗೆ ಹೋಗಿ ಫೈಲ್, ಓಪನ್ ಫೋಲ್ಡರ್. ನಾವು ಕ್ರಿಯೇಟ್ ಮಾಡಿದ್ದು ಡೆಸ್ಕ್ಟಾಪಲ್ಲಿ, ಡೆಸ್ಕ್ಟಾಪ್, ಫೈಲ್ ನೇಮ್, ಫೋಲ್ಡರ್ ನೇಮ್ XYZ, ಸೆಲೆಕ್ಟ್ ಫೋಲ್ಡರ್. ಆ್ಯಂಡ್ ಈ ಫೋಲ್ಡರ್ ಕ್ರಿಯೇಟ್ ಆಯಿತು. ಈ ಫೋಲ್ಡರ್ ಒಳಗೆ ನೀವು ಬೇಕಾದರೆ ಇನ್ನೊಂದು ಫೋಲ್ಡರ್ ಕ್ರಿಯೇಟ್ ಮಾಡ್ಕೋಬೋದು, ಅಥವಾ ಫೈಲ್ ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ನಾನು ಇಲ್ಲೊಂದು ಫೈಲ್ ಕ್ರಿಯೇಟ್ ಮಾಡ್ತೀನಿ, index.html. ನಿಮಗೆ ಯಾವ್ದು ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಬೇಕೋ ಅದನ್ನು ಕ್ರಿಯೇಟ್ ಮಾಡ್ಕೋಬೋದು. ಲೈಕ್ ಇದು HTML. ಲೈಕ್ ನಿಮ್ಮ JS ಬೇಕಂದರೆ ಫಸ್ಟು ನಿಮಗೆ ಆ ಫೈಲ್ ನೇಮ್ ಕೊಡಿ, ಆಮೇಲೆ ಡಾಟ್ ಆದಮೇಲೆ ಪ್ರೋಗ್ರಾಮಿಂಗ್ ನೇಮ್. ಲೈಕ್ ಜಾವಾ ಸ್ಕ್ರಿಪ್ಟ್ ಅಂದರೆ JS ಬರುತ್ತೆ, ಪೈಥಾನ್ ಅಂದರೆ PY ಬರುತ್ತೆ, ಆ ಥರ. ಲೈಕ್ ಪೈಥಾನ್ ಅಲ್ವಾ, ಸೊ app.py ಅಂದರೆ ಪೈಥಾನ್ ಬರುತ್ತೆ. ಸೊ ಈ ಥರ ನೀವು ಫೈಲ್ ಕ್ರಿಯೇಟ್ ಮಾಡಿಕೊಂಡು ಆ ಲ್ಯಾಂಗ್ವೇಜ್ನ ಕೋಡ್ ಬರೀಬೋದು. ಓಕೆನಾ? ಇದು ವಿ ಎಸ್ ಕೋಡ್ನಲ್ಲಿ ಫೈಲ್ ಮತ್ತು ಫೋಲ್ಡರ್ನ ಕ್ರಿಯೇಟ್ ಮಾಡೋದು. ಆ್ಯಂಡ್ ನೆಕ್ಸ್ಟು ಎಕ್ಸ್ಟೆನ್ಷನ್ನ ಇನ್ಸ್ಟಾಲ್ ಮಾಡೋದು. ಕೆಲವು ಎಕ್ಸ್ಟೆನ್ಷನ್ನು ತುಂಬ ಇಂಪಾರ್ಟೆಂಟ್ ಆಗುತ್ತೆ ವಿ ಎಸ್ ಕೋಡಲ್ಲಿ. ಆ್ಯಂಡ್ ಈ ಎಕ್ಸ್ಟೆನ್ಷನ್ನು ತುಂಬ ಹೆಲ್ಪ್ ಆಗುತ್ತೆ ಡೆವಲಪರ್ಸ್ಗೆ ಕೋಡ್ ಡೆವಲಪರ್ ಮಾಡಬೇಕಾದ್ರೆ. ನಾನು ಕೆಲವು ಎಕ್ಸ್ಟೆನ್ಷನ್ನ ಹೇಳ್ತೀನಿ, ಅದನ್ನ ಮೇನಾಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ನೀವು ಕೋಡ್ ಮಾಡಬೇಕಾದ್ರೆ
ನಿಮಗೆ ಯಾವ್ದು ಬೇಕು ಲೈಕ್ ಲ್ಯಾಂಗ್ವೇಜ್ ಕೋಡ್ ಲೈಕ್ ಸಿ++ ಇದೆಯಲ್ಲ, ಸೊ ಹಾಗೆ ನೀವು ಯಾವ ಕೋಡ್ ರನ್ ಮಾಡ್ತಾ ಇರ್ತೀರಾ, ಲೈಕ್ JS ಅಂದರೆ JS ಜಾವಾ ಸ್ಕ್ರಿಪ್ಟು, ಸೊ ಜಾವಾ ಸ್ಕ್ರಿಪ್ಟ್ ಯಾವುದಿರುತ್ತೆ ನಿಮಗೆ ಯಾವ್ದು ಹೆಲ್ಪ್ ಆಗುತ್ತೆ ಆ ಕೋಡ್ದು ನೀವು ಇನ್ಸ್ಟಾಲ್ ಮಾಡ್ಕೋಬೋದು ಎಕ್ಸ್ಟೆನ್ಷನ್. ನಾನಿಲ್ಲಿ ಕೆಲವು ತುಂಬ ಇಂಪಾರ್ಟೆಂಟ್, ನೀವು VS ಕೋಡ್ ಇನ್ಸ್ಟಾಲ್ ಮಾಡಿದ ತಕ್ಷಣ ಈ ಎಕ್ಸ್ಟೆನ್ಷನ್ ಇನ್ಸ್ಟಾಲ್ ಮಾಡ್ಕೋಬೇಕು. ಆ ಎಕ್ಸ್ಟೆನ್ಷನ್ ಹೇಳ್ತಾ ಹೋಗ್ತೀನಿ. ಫಸ್ಟ್ ಒಂದು ಲೈವ್ ಸರ್ವರ್. ಲೈವ್ ಸರ್ವರ್ ಬಂದು ತುಂಬಾ ಇಂಪಾರ್ಟೆಂಟ್. ಏನಕ್ಕೆ ನೀವು ಯಾವ್ದಾದ್ರು ಒಂದು ವೆಬ್ಸೈಟ್ ಬಿಲ್ಡ್ ಮಾಡ್ತಾ ಇರ್ತೀರಾ ಅಂಡ್ ಕೋಡ್ ಬರೀಬೇಕಾದ್ರೆ ಇದು ಆಟೋ ರನ್ ಆಗುತ್ತೆ. ನೀವು ಪದೇ ಪದೇ ಕೋಡ್ ಬರೆದು ರನ್ ಮಾಡೋ ಅವಶ್ಯಕತೆ ಇಲ್ಲ. ನೀವು ಇಲ್ಲಿ ಕೋಡ್ ಬರಿತಾ ಇದ್ರೆ ಇಲ್ಲಿ ಆಟೋಮೆಟಿಕ್ ಆಗಿ ಅದು ರನ್ ಆಗಿ ಶೋ ಆಗ್ತಾ ಇರುತ್ತೆ. ನೀವೇನ್ ಕೋಡ್ ಬರಿತಾ ಇದ್ದೀರಾ ಅದು ಔಟ್ಪುಟ್ ಶೋ ಆಗ್ತಾ ಇರುತ್ತೆ. ಅಥವಾ ನಿಮ್ದು ಎರರ್ ಏನಿದೆ ಅದು ಕೂಡ ಶೋ ಆಗುತ್ತೆ. ನೀವು ಅವಾಗ ಕರೆಕ್ಟ್ ಮಾಡ್ಕೋಬಹುದು. ಪದೇ ಪದೇ ರನ್ ಮಾಡೋ ಅವಶ್ಯಕತೆ ಇರಲ್ಲ. ನಂದು ಜಾವಾ ಸ್ಕ್ರಿಪ್ಟ್ ಮತ್ತೆ HTML ಅಂಡ್ CSS ಕೋರ್ಸ್ ನೋಡಿರೋರಿಗೆ ಇದು ಗೊತ್ತಿರುತ್ತೆ. ಓಕೆನಾ, ಬೇಕಾದ್ರೆ ಹೋಗಿ ನೋಡಿ. ಅಂಡ್ ಇನ್ನೊಂದು ಬ್ರಾಕೆಟ್ ಇದೇನಕ್ಕೆ ನೀವು ಕೋಡ್ ಬರೀತಾ ಇರ್ತೀರಲ್ಲ, ಸೊ ಆ ಕೋಡ್ನ ಕಲರ್ಫುಲ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. ನಾನು ಕೋಡ್ ಬರ್ದು ತೋರಿಸ್ತೀನಿ, ನೋಡ್ಬೋದು. ಟ್ಯಾಗ್ ಎಲ್ಲ ಒಂದು ಕಲರ್ ಬಂದಿದೆ, ಇದೆಲ್ಲ ಒಂಥರ ಕಲರ್ ಬಂದಿರುತ್ತೆ. ಸೊ ನೀವು ಕೋಡ್ ಬರೀಬೇಕಾದ್ರೆ ಲೈಕ್ ಸ್ವಲ್ಪ ಡಿಫ್ರೆಂಟ್ ಕಲರ್ ಕೊಡುತ್ತೆ. ಓಕೆನಾ. ಆ್ಯಂಡ್ ಇನ್ನೊಂದು ಮೇನ್ ಅಂದರೆ ಕೋಡ್ ರನ್ನರ್. ನನ್ನ ಹತ್ರ ಆಲ್ರೆಡಿ ಇವೆಲ್ಲ ಇನ್ಸ್ಟಾಲ್ ಆಗಿದೆ. ಸೊ ನೀವು ಇಲ್ಲಿ ಇನ್ಸ್ಟಾಲ್ ಬಟನ್ ಇರುತ್ತೆ, ಸೊ ಅದನ್ನ ಕ್ಲಿಕ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇದು ಏನಕ್ಕೆ ಹೆಲ್ಪ್ ಆಗುತ್ತೆ ಅಂದರೆ ಲೈಕ್ ಇಲ್ಲಿ ಪ್ಲೇ ಬಟನ್ ಇದೆಯಲ್ಲ, ಲೈಕ್ ಕೋಡ್ನ ರನ್ ಮಾಡೋಕ್ಕೆ ರನ್ ಬಟನ್, ಇದು ಇನ್ಸ್ಟಾಲ್ ಮಾಡಿಲ್ಲ ಅಂದರೆ ನಿಮ್ಗೆ ಇದು ಶೋ ಆಗ್ತಿರಲ್ಲ. ಸೊ ಇದನ್ನು ಇನ್ಸ್ಟಾಲ್ ಮಾಡಿಕೊಂಡ್ರೆ ಈ ಕೋಡ್ ರನ್ ಬಟನ್ ಶೋ ಆಗುತ್ತೆ. ಸೊ ನೀವು ಕೋಡ್ನ ಬರೆದು ಈ ರನ್ ಬಟನ್ನ ಕ್ಲಿಕ್ ಮಾಡಿದ್ರೆ ಕೋಡ್ ರನ್ ಆಗುತ್ತೆ. ಓಕೆನಾ. ಆ್ಯಂಡ್ ಇಷ್ಟ ಗೈಸ್, ಲೈಕ್ ತುಂಬ ಇದೆ ಎಕ್ಸ್ಟೆನ್ಷನ್ಸು. ಸೊ ನಿಮಗೆ ಕೋಡ್ನ ಡೆವಲಪ್ ಮಾಡ್ಬೇಕಾದ್ರೆ ನಿಮಗೆ ಯಾವುದು ಹೆಲ್ಪ್ ಆಗುತ್ತೆ ಅದನ್ನ ನೋಡಿಕೊಂಡು ಇನ್ಸ್ಟಾಲ್ ಮಾಡ್ಕೊಳ್ಳಿ. ಲೈಕ್ ಡಾಟ್ ಇದೆ, ನೀವು ಆ್ಯಪ್ ಡೆವಲಪ್ ಮಾಡ್ತಾ ಇದ್ದೀರಾ ಅಂದರೆ ಡಾಟ್, ಮತ್ತು ಫ್ಲಟರಲ್ಲಿ ಡೆವಲಪ್ ಮಾಡ್ತಾ ಇದ್ದೀರಾ ಅಂದರೆ ಡಾಟು ಮತ್ತು ಫ್ಲಟರ್ನ ಇನ್ಸ್ಟಾಲ್ ಮಾಡ್ಕೋಬೋದು. ಲೈಕ್ ಈ ಥರ ತುಂಬ ಇದೆ. ಪೈಥಾನ್ದು ಅದನ್ನ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಆ್ಯಂಡ್ ನೆಕ್ಸ್ಟ್ ಕಾನ್ಸೆಪ್ಟ್, ಕೋಡ್ ಆಟೋ ಜನರೇಟ್ ಮಾಡೋದು. ಅದಕ್ಕೂ ಕೂಡ ಎಕ್ಸ್ಟೆನ್ಷನ್ ಯೂಸ್ ಮಾಡ್ಬೋದು. ಲೈಕ್ ಗಿಟಪ್ ಕೋಪೈಲಟ್ ಅಂತ. ಈ ಗಿಟಪ್ ಕೋಪೈಲಟ್ ಲೈಕ್ ಚಾಟ್‌ಜಿಪಿಟಿ ಥರ. ಚಾಟ್‌ಜಿಪಿಟಿ ನಮಗೆ ಒಂದು ಸ್ಕ್ರಿಪ್ಟ್ ಥರ ಕೊಡುತ್ತೆ, ಬಟ್ ಇದು ಕೋಡ್ನ ಕೊಡುತ್ತೆ, ಅಷ್ಟೇ ಡಿಫ್ರೆಂಟ್. ಎಕ್ಸಾಂಪಲ್ ನಾನು ಆಲ್ರೆಡಿ ಇನ್ಸ್ಟಾಲ್ ಆಗಿದೆ, ಇನ್ಸ್ಟಾಲ್ ಮಾಡಿಕೊಂಡು ಒಂದು ಫೈಲ್ ಕ್ರಿಯೇಟ್ ಮಾಡಿಕೊಂಡು ನಾನು ಯಾವುದೋ ಒಂದು ಕೋಡ್ ಬರಿತೀನಿ. ಲೈಕ್ ಜಾವಾ ಸ್ಕ್ರಿಪ್ಟ್ ಗೊತ್ತಿಲ್ಲ ಅಂದ್ರೂ ಪರವಾಗಿಲ್ಲ, ಕೋಡ್ ಆಟೋ ಕೋಡ್ ಕೊಡುತ್ತಾ ಇಲ್ವಾ ಅಂತ ನೋಡಿ ಅಷ್ಟೇ. ಓಕೆನಾ. ನಾನು ವೇರಿಯೇಬಲ್ ಕ್ರಿಯೇಟ್ ಮಾಡ್ಕೋತೀನಿ. ಲೆಟ್ ARY = ಹಿಂಗೆ ಹಾಕಿದ್ರೆ ಇದು ಶೋ ಆಗ್ತಿದೆ. ನಾನಿನ್ನೂ ಕೋಡ್ ಬರ್ದಿಲ್ಲ. ಓಕೆನಾ. ಇದು ಶ್ಯಾಡೋ ಕೋಡ್. ನಮ್ಗೆ ಈ ಕೋಡ್ ಬೇಕು ಅಂದರೆ ಟ್ಯಾಬ್ ಹೊಡೆದ್ರೆ ಆ ಕೋಡ್ ಬರುತ್ತೆ. ಆ್ಯಂಡ್ ನೆಕ್ಸ್ಟ್ ಕೋಡ್ ಆ್ಯಂಡ್ ನೆಕ್ಸ್ಟ್ ಲೈನ್ ಕೂಡ ಶೋ ಆಗ್ತವೆ. ನಮ್ಗೆ ಈ ಕೋಡ್ ಬೇಕು ಅಂದರೆ ಟ್ಯಾಬ್ ಕ್ಲಿಕ್ ಮಾಡಿದ್ರೆ ಆ ಕೋಡ್ ಬರುತ್ತೆ. ಲೈಕ್ ನಮ್ಗೆ ಆ ಕೋಡ್ ಬೇಡ ಅಂದರೆ ಎಸ್ಕೇಪ್ ಹೊಡೆದ್ರೆ ಆ ಕೋಡ್ ಹೋಗುತ್ತೆ. ಓಕೆನಾ. ಎಸ್ಕೇಪ್ ಬಟನ್. ಇದು ಗಿಟಪ್ ಕೋಪೈಲಟ್. ಎಕ್ಸಾಂಪಲ್ ನಾನೀಗ ಗಿಟಪ್ ಕೋಪೈಲಟ್ನ ಆಫ್ ಮಾಡ್ತೀನಿ. 5 ಮಿನಿಟ್ಸ್. ಸೊ ಇವಾಗ ನೋಡೋಣ ಬೇಕಾದ್ರೆ. ಇವಾಗ ಇದು ಆಟೋ ಕೋಡ್ ಜನರೇಟ್ ಆಗಲ್ಲ. ಲೈಕ್ ನಾನು ಏನೇ ಬರೆದು ಜನರೇಟ್ ಆಗಲ್ಲ ನೋಡಿ. 1 2 3 4 ನಾನೇ ಟೈಪ್ ಮಾಡಬೇಕು. ಸೊ ಅಲ್ವಾ. ಸೊ ಅದೇ ನಾನು ಗಿಟಪ್ ಕೋಪೈಲಟ್ನ ಆನ್ ಮಾಡಿಕೊಂಡ್ರೆ ಆಟೋ ಕೋಡ್ ಜನರೇಟ್ ಆಗುತ್ತೆ. ನಿಮ್ಗೆ ಯಾವ ಕೋಡ್ ಬೇಕು
ನಿಮ್ಗೆ ಈ ಕೋಡ್ ಬೇಕು ಅಂದರೆ ಟ್ಯಾಪ್ ಕ್ಲಿಕ್ ಮಾಡಿ, ಬೇಡ ಅಂದರೆ ಎಸ್ಕೇಪ್ ಕ್ಲಿಕ್ ಮಾಡಿ, ಆ ಕೋಡ್ ಹೋಗುತ್ತೆ. ಓಕೆನಾ? ಓಕೆ ಗೈಸ್, ಇಷ್ಟು ಈ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀವಿ. ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಐ ರಿಪ್ಲೈ. ಈ ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು, ಬಾಯ್.